ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡೈಲಿ ರೊಟೀನೇ ಇದಾಗಿರುತ್ತೆ. ಹಾಗೆ ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಮಕ್ಕಳು ಹರಿವಿರೋ ಅಂಥ ವಸ್ತುಗಳನ್ನೆಲ್ಲ ಎತ್ತಿಟ್ಟು ನಾವು ಟಿಫನ್ ಮಾಡೋಣ ಅಂತ ಬಂದರೆ ತುಂಬ ಕೆಲಸಗಳಿರುತ್ತೆ. ಸೊ ನಮ್ಮ ಕೈ ನೂರಾರು ಕೆಲಸಕ್ಕೆ ಹುಡುಕುತ್ತೆ. ಆರಾಮಾಗಿ ಕೂತ್ಕೊಂಡು ಟಿಫನ್ ಮಾಡೋಣ ಅಂತ ಹೋದರೆ ಅಷ್ಟರಲ್ಲಿ ಟಿಫನ್ನು ಮುಗಿಸ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋಣ, ಅಡುಗೆ ಎಲ್ಲ ಮುಗಿಸಿ ಆದಮೇಲೆ ಅಂತ ಬಂದೆ. ಸೊ ನಾನು ಅಡುಗೆ ಟಿಫನ್ ಎಲ್ಲ ಮುಗಿಸಿ ಆದಮೇಲೆ ಸ್ಟವ್ ಕ್ಲೀನ್ ಮಾಡ್ಕೊಳ್ತೀನಿ. ಪಾತ್ರೆ ಎಲ್ಲ ತೆಗೆದು ಸಿಂಕಲ್ಲಿ ಹಾಕಿ ಬಿಸಿನೀರು ಹಾಕಿದ್ದೀನಿ. ಜಿಡ್ಡೇನಾರು ಇದ್ದರೆ ಹೋಗುತ್ತೆ ಅಂತ ಹೇಳಿ, ಎಣ್ಣೆಗಳು ಕರೆಗಳೇನಾರು ಇದ್ದರೆ ಹೋಗ್ಬಿಡುತ್ತೆ ಅಂತ ಹೇಳಿ. ಜಾಸ್ತಿ ಚಪಾತಿ ಮಾಡಿದಾಗ, ರೊಟ್ಟಿ ಮಾಡಿದಾಗ ಜಾಸ್ತಿ ಕರೆಗಳು ಇರುತ್ತೆ, ಆಯಿಲ್ ಕರೆಗಳು. ಹಾಗಾಗಿ ಸ್ವಲ್ಪ ಬಿಸಿನೀರನ್ನ ಹಾಕಿರ್ತೀನಿ. ಸೊ ಡೈಲಿ ನಾನು ಇದೇ ಥರ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಕಿಚನ್ ಎಷ್ಟು ಚೆನ್ನಾಗಿ ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀವಿ ಅಷ್ಟೇ ಉತ್ಸಾಹದಿಂದ ಅಡುಗೆ ಮಾಡೋಕ್ಕೆ ಮನಸ್ಸು ಒಂಥರ ಖುಷಿ ಅಂತ ಅನಿಸ್ತಾ ಇರುತ್ತೆ. ಒಗ್ಗರಣೆ ಹಾಕಬೇಕಾದ್ರೆ ಈ ವಾಲಲ್ಲೆಲ್ಲ ಹಾರಿರುತ್ತೆ ಸ್ವಲ್ಪ, ಅದನ್ನು ಕೂಡ ಡೈಲಿ ಸ್ಕ್ರಬ್ ಹಾಕಿದರೆ ನೀಟಾಗಿ ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ. ಸೊ ನೋಡೋಕ್ಕೂ ಪಿಸಿ ಪಿಸಿನಿರುತ್ತೆ, ಚೆನ್ನಾಗಿ ಕಾಣಿಸ್ತಾ ಇರಲ್ಲ ಅಂತ ಹೇಳಿ ಡೈಲಿ ಅದೊಂದು ವಾಲ್ ಮಾತ್ರ ಕ್ಲೀನ್ ಮಾಡ್ಕೊಳ್ತೀನಿ. ಅದರ ಜೊತೆಗೆ ನಾನು ಈ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಡ್ರೈ ಆಗಲಿ ಅಂತ ಇಟ್ಬಿಟ್ಟು ಸ್ವಲ್ಪ ಕೌಂಟರ್ ಟಾಪ್ ಆ ಕಡೆ ಸೈಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಹಾಗೆ ಯಾವಾಗಲೂ ಅಷ್ಟೇ ನಾನು ಅಡುಗೆನ ಮುಗಿಸಿ ಕಿಚನ್ನ ಕ್ಲೀನ್ ಮಾಡ್ಕೊಳ್ತೀನಿ. ಕಿಚನ್ ಕ್ಲೀನ್ ಮಾಡಿ ಅಡುಗೆ ಮಾಡೋಕ್ಕೆ ಹೋಗಲ್ಲ. ಯಾಕೆ ಅಂತ ಅಂದರೆ ನನಗೆ ಒಂದು ಮರೆಯಲಾರದಂಥ ಒಂದು ಘಟನೆ ನೆನಪಾಗುತ್ತೆ. ನಾನು ಕಿಚನೆಲ್ಲ ಕ್ಲೀನ್ ಮಾಡಿ ಲಾಸ್ಟಲ್ಲಿ ಅನ್ನ ಮಾತ್ರ ಮಾಡ್ಕೋಬೇಕಾಗಿತ್ತು. ಸಾಂಬಾರೆಲ್ಲ ಮಾಡಿ ಇಟ್ಟಿದ್ದೆ. ಲಾಸ್ಟಲ್ಲಿ ಕುಕ್ಕರ್ನ ಅನ್ನಕ್ಕೆ ಅಂತ ಕುಕ್ಕರ್ನ ಇಟ್ಟಿದ್ರೆ ಕುಕ್ಕರ್ ಒಂದೇ ಸಲ ಬ್ಲಾಸ್ಟ್ ಆಗಿ ಹೋಗ್ಬಿಡ್ತು. ಹಂಗಾಗಿ ಫುಲ್ ಅನ್ನ ಎಲ್ಲ ಕಿಚನ್ ಫುಲ್ಲಾಗಿ ಹರಡಿ ನನಗೆ ಅಳೋದೊಂದು ಬಾಕಿ ಆ ಥರ ಆಗೋಗಿತ್ತು. ಫುಲ್ಲು ಕಿಚನ್ ಫುಲ್ಲಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಆ ಘಟನೆಯಿಂದ ನಾನೇನು ಮಾಡಿಬಿಡ್ತೀನಿ ಅಂದರೆ ಅಡುಗೆ ಮಾಡಿ ಆಮೇಲೆ ಕಿಚನ್ನ ಕ್ಲೀನ್ ಮಾಡಿಬಿಡ್ತೀನಿ. ಸೊ ಆ ಥರ ಏನಾದ್ರು ಆದರೆ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಒಂದು ಕಡೆಯಿಂದ ಫುಲ್ ಎಲ್ಲ ಇದನ್ನು ತೆಗೆದು ಕ್ಲೀನ್ ಮಾಡಬೇಕಾಗುತ್ತೆ. ಆ ಥರ ಏನಾದರೂ ಆಯಿತು ಅಂತ ಅಂದರೆ. ಸೊ ಹಾಗಾಗಿ ಅಡುಗೆ ಎಲ್ಲ ಮಾಡಿ ಪಕ್ಕದಲ್ಲೇ ನಿಂತ್ಕೊಂಡು ಅಡುಗೆ ಮಾಡಿ ಆಮೇಲೆ ಕಿಚನ್ನ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಅವತ್ತು ಯಾವ ಜ್ಞಾನದಲ್ಲಿ ನಾನು ಕುಕ್ಕರ್ ಗ್ಯಾಸ್ಕೆಟ್ ಹಾಕಿದ್ದೆ ಅಂತದೇ ಗೊತ್ತಿರಲಿಲ್ಲ. ಸೊ ಒಂದೇ ಸಲ ನಾನು ಹಿಟ್ಟು ಈ ಕಡೆ ಬಂದಿಲ್ಲ, ತಕ್ಷಣಕ್ಕೆ ವಿಷಲ್ ಮೇಲೆ ಆರ್ಬಿಡ್ತು. ಸೊ ಈ ಥರ ಒಂದು ಘಟನೆ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಕಿಚನ್ನಲ್ಲಿ ಅಡುಗೆ ಎಲ್ಲ ಮುಗಿಸ್ಕೊಂಡು ನನ್ನ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡು ಆಮೇಲೆ ಕಿಚನ್ ಕ್ಲೀನ್ ಮಾಡ್ಕೊಳ್ತೀನಿ. ಸಲ ಹೆಂಗೆ ಅನ್ನಿಸ್ಬಿಡುತ್ತೆ ಅಂದರೆ ನಾವು ಮಾಡೋ ತಪ್ಪಿನಿಂದನೇ ಒಂದೊಂದು ಪಾಠನ ಕಲ್ತಿದ್ದೀವಿ ಅಂತ ಅನ್ನಿಸ್ತಾ ಇರುತ್ತೆ. ನಮ್ಮ ಮನೇಲಿ ಅಡುಗೆಗೆ ಜಾಸ್ತಿ ಚಿಕ್ಕ ಈರುಳ್ಳಿನ ಯೂಸ್ ಮಾಡೋದು ಜಾಸ್ತಿ. ಅಡುಗೆಗಾಗಿರ್ಬೋದು, ಹಾಗೆ ಟಿಫನ್ಗಾಗಿರ್ಬೋದು, ಬೇರೆ ಏನಾದರೂ ಚಟ್ನಿ ಮಾಡಬೇಕಾದ್ರೆ ಚಿಕ್ಕ ಈರುಳ್ಳಿನ ಯೂಸ್ ಮಾಡ್ತೀನಿ. ಅದರ ಜೊತೆಗೆ ಬೆಳ್ಳುಳ್ಳಿ ಕೂಡ ಸಿಪ್ಪೆನ ಬಿಡಿಸಿಟ್ಕೊಳ್ತೀನಿ. ಫ್ರೀ ಟೈಮಲ್ಲಿ ನಾನು ಒಂದು ಹಾಫ್ ಆನ್ ಅವರು ನೀರಲ್ಲಿ ನೆನೆ ಹಾಕ್ಬಿಟ್ಟು ಆಮೇಲೆ ಸಿಪ್ಪೆಗಳನ್ನ ಬಿಡಿಸಿಟ್ಕೊಳ್ತೀನಿ. ಹಾಗೆ ಬಿಡ್ಸಕ್ಕೆ ಹೋದ್ರೆ ಏನಾಗುತ್ತೆ ಅಂದರೆ ಕೈ ಉರಿ ಬರುತ್ತೆ. ಹಾಗಾಗಿ ಕೆಲಸ ಎಲ್ಲ ಮುಗಿದ್ಮೇಲೆ ಒಂದು ಹಾಫ್ ಆನ್ ಅವರ್ ನೀರಲ್ಲಿ ಹಾಕಿ ಆಮೇಲೆ ಫ್ರೀ ಟೈಮಲ್ಲಿ ಕೂತ್ಕೊಂಡು ಈ ಸಿಪ್ಪೆನ ತೆಗಿತೀನಿ. ಈಸಿಯಾಗಿ ಸಿಪ್ಪೆನ ತೆಗೆದು ಫ್ರಿಜ್ಜಲ್ಲಿ ಈರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು ಜಾಸ್ತಿ ಸ್ಟೋರ್ ಮಾಡಿ ಇಟ್ಕೊಬೋದು. ಬೆಳಗ್ಗೆ ಟಿಫನ್ ಮಾಡಬೇಕಾದ್ರೆ ಬೇಗ ಬೇಗ ಕೆಲಸ ಆದಾಗ. ಫ್ರೆಶ್ ಆಗಿ ತರಕಾರಿ ತಂದಿದ್ರು. ನನಗೆಂದು ಈ ಕ್ಯಾರೆಟು ಮತ್ತು ಸೌತೆಕಾಯಿ ನೋಡಿಬಿಟ್ರೇ ಕೋಸಂಬರಿ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಫ್ರೆಶ್ ಆಗಿರಬೇಕಾದ್ರೇ ತರಕಾರಿನ ತಿಂದು ಖಾಲಿ ಮಾಡಬೇಕು. ಜಾಸ್ತಿ ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡಕ್ಕೆ ಹೋಗಬಾರ್ದು. ಸೊಪ್ಪೆ ಆಗಿರಲಿ ತರಕಾರಿನೇ ಆಗಿರಲಿ ನಾನು ಜಾಸ್ತಿ ದಿನ ಫ್ರಿಜ್ಜಲ್ಲಿ ಇಡಕ್ಕೆ ಹೋಗಲ್ಲ. ಫ್ರೆಶ್ ಆಗಿದ್ದಾಗಲೇ ಅದನ್ನು ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವಾಗ ಸ್ವಲ್ಪ ಪೆಪ್ಪರು ಹಾಗೆ ಕೋಸಂಬರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ತಂಗಿ ಫೋನ್ ಮಾಡಿದ್ಲು, ಅವಳ ಜೊತೆ ಮಾತಾಡ್ಕೊಂಡು ಹಾಗೆ ಕೋಸಂಬರಿನೂ ತಿಂದು. ಹಾಗೆ ಲೇಡೀಸು ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡೋ ಜಾಗ ಅಂದರೆ ಕಿಚನ್ ಆಗಿರುತ್ತೆ. ಬೆಳಗ್ಗೆ ಟಿಫನ್ ಮಾಡೋದಾಗಿರ್ಬೋದು, ಮಧ್ಯಾಹ್ನ ಅಡುಗೆ ಮಾಡೋದಾಗಿರ್ಬೋದು, ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಅಂತೆ ಟೀ ಕಾಫಿ, ಅದ್ರ ಜೊತೆಗೆ ನೈಟು ಮತ್ತು ತಿರ್ಗಾ ಅಡುಗೆ ಆಗಿರ್ಬೋದು, ಟಿಫನ್, ಈ ರೀತಿ ಎಲ್ಲ ಕೆಲಸ ಜಾಸ್ತಿ ಹೆಚ್ಚಾಗಿ ಕಿಚನಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ. ಗೊತ್ತಿಲ್ಲದೇ ಒಂದು ತಪ್ಪನ್ನ ಮಾಡ್ತಾ ಇರ್ತೀವಿ. ಪಾತ್ರೆ ಎಲ್ಲ ವಾಶ್ ಮಾಡಿದ್ಮೇಲೆ ಸ್ಕ್ರಬ್ನ ಹಾಗೆ ಜಸ್ಟ್ ವಾಶ್ ಮಾಡಿ ಇಟ್ಬಿಡ್ತೀವಿ. ಸೊ ಆ ಥರ ಮಾಡ್ದೇನೆ ಡೈಲಿ ಬಿಸಿನೀರಲ್ಲಿ ಸೋಡಾ ಹಾಕಿ ಒಂದು ಹಾಫ್ ಆನ್ ಅವರ್ ಸ್ಕ್ರಬ್ ಎಲ್ಲ ನೆನೆ ಹಾಕಿ ವಾಶ್ ಮಾಡಿಬಿಟ್ಟು ಬಿಸಿಲಲ್ಲಿ ಇಟ್ಟಿದ್ರೆ ಉತ್ತಮವಾಗಿರುತ್ತೆ. ಆರೋಗ್ಯ ಕೂಡ ಒಳ್ಳೆಯದಾಗಿರುತ್ತೆ. ಸೊ ನಮ್ಮ ಹೆಲ್ತನ್ನ ನಾವೇ ನೋಡ್ಕೋಬೇಕಲ್ವ, ಅದ್ರ ಜೊತೆಗೆ ಮನೆಯ ಹೆಲ್ತ್ ಕೂಡ ಕೇರ್ ತೊಗೋಬೇಕಾಗತ್ತಲ್ವ. ಹಾಗಾಗಿ ಈ ಟಿಪ್ಸ್ನ ನಾನು ಫಾಲೋ ಮಾಡ್ತೀನಿ. ಸೊ ನಾನು ಫ್ರೀ ಆದಮೇಲೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿದ್ಮೇಲೆ ಬೆಳ್ಳುಳ್ಳಿ ಸಿಪ್ಪೆ ಹಾಗೆ ಈರುಳ್ಳಿ ಸಿಪ್ಪೆ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಿಗೆ ಇಡ್ತೀನಿ. ಫ್ರಿಜ್ಜಲ್ಲಿ ಇಡಬೇಕಾದ್ರೆ ಈರುಳ್ಳಿ ಸ್ಮೆಲ್ಲು ಫ್ರಿಜ್ ತುಂಬ ಹರಡುತ್ತೆ ಅಂತ ಅನ್ಕೋತಾ ಇರ್ತಾರೆ. ಸೊ ಚೆನ್ನಾಗಿರೋ ಒಂದು ಬಾಕ್ಸ್ ಓಪನ್ ಆಗದಿರೋ ಅಂಥ ಒಂದು ಬಾಕ್ಸಲ್ಲಿ ಟೈಟಾಗಿ ಕ್ಯಾಪ್ನ ಹಾಕಿ ಇಟ್ಟಿದ್ರೆ ಸ್ಮೆಲ್ಲು ಹರಡೋದಿಲ್ಲ. ನನಗೆ ಈರುಳ್ಳಿ ಬೇಗನೆ ಖಾಲಿಯಾಗಿ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಈ ರೀತಿ ಬಿಡಿಸಿಟ್ಕೊಳ್ತೀನಿ. ಸೊ ಬೆಳ್ಳುಳ್ಳಿನೂ ಅಷ್ಟೇ, ನಾನು ಬೆಳ್ಳುಳ್ಳಿ ಚಟ್ನಿ ಪುಡಿ ಎಲ್ಲ ಮಾಡ್ತಾ ಇರ್ತೀನಿ. ಹಾಗಾಗಿ ನಾನು ಬೆಳ್ಳುಳ್ಳಿನ ಇಷ್ಟು ಬಿಡಿಸಿಟ್ಕೊಂಡಿರೋ ಅಂಥದ್ದು. ನಿಮಗೆ ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲಂತ ಓಕೆ ಕೊಟ್ಟರೆ ನನಗೆ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.